ನಮ್ಮ ಮುನ್ಸಿಪಲ್ ಆಫೀಸರ್ಸ್ ಜೊತೆಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಜನತೆಗೆ ಒಂದು ಒಳ್ಳೆ ಪಾರ್ಕ್ ಇರಬೇಕು ವಾಕ್ ಮಾಡೋದಕ್ಕೆ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಇದು ಮಾಡಿ ಪುಟ್ಟಮಣ್ಣಿ ಪಾರ್ಕನ್ನ ಈಗ ಒಂದು 15 ದಿನದ ಹಿಂದೆ ಕ್ಲೀನ್ ಮಾಡಿದ್ವಿ. ಸೊ ಅದೇ ಥರದಲ್ಲೇ ಇನ್ನು ನಮ್ಮ ಅಂಬೇಡ್ಕರ್ ಪಾರ್ಕ್ ಇರ್ಬೋದು, ಇದು ಚಾಮರಾಜೇಶ್ವರ ಪಾರ್ಕ್ ಇರ್ಬೋದು, ಆಮೇಲೆ ಇನ್ನು ಯಾವ್ಯಾವ ಪಾರ್ಕ್ ಇದೆ ಅದನ್ನೆಲ್ಲದನ್ನು ನೋಡಿಬಿಟ್ಟು ನಮ್ಮ ಸಾರ್ವಜನಿಕರಿಗೆ ವಾಕ್ ಮಾಡೋಕ್ಕೆ ಈಸಿ ಆಗಬೇಕು ಮತ್ತು ಪರಿಸರ ಸ್ನೇಹಿ ಆಗಿರೋ ಪಾರ್ಕನ್ನು ಮಾಡಬೇಕು ಡ್ರೈವನ್ನ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ಏನು ಅಂತ ಹೇಳಿದ್ರೆ ನಾನು ಸಾರ್ವಜನಿಕರೆಲ್ಲೂ ನಾನು ನಮ್ಮ ಚಾಮರಾಜನಗರ ನಾಗರಿಕರೆಲ್ಲೂ ಏನು ಕೇಳೋದು ಅಂತ ಹೇಳಿದ್ರೆ ತಾವು ಪಾರ್ಕ್ಗಳಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ಕಸಗಳನ್ನ ಡಸ್ಟ್ಬಿನ್ಗಳಲ್ಲೇ ಹಾಕಿ ಮತ್ತು ಪ್ಲಾಸ್ಟಿಕ್ಗಳನ್ನ ಎಲ್ಲಿ ಬೇಕೋ ಅಲ್ಲಿ ಎಸಿಬೇಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಪ್ಲಾಸ್ಟಿಕ್ ಮುಕ್ತ ಮಾಡಕ್ಕೆ ನಗರಕ್ಕೆ ಅದೇ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ನಮ್ಮ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಇವರಿಗೆಲ್ಲರಿಗೂ ವರ್ತಕರಿಗೆಲ್ಲ ಕರೆದು ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ, ಯಾರು ಯೂಸ್ ಮಾಡ್ತೀರಾ ಅವ್ರ ಮೇಲೆ ನಾವು ದಂಡ ಹಾಕ್ತೀವಿ ಇವತ್ತಿಂದ, ಅಂದರೆ April 1 ಅಂತ ಹೇಳಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ. ಒಂದು 15 days ವಿಲ್ ಗಿವ್ ಟೈಮ್. ಅದಾದ್ಮೇಲೆ ಅವ್ರು ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಅವ್ರ ಹತ್ರ ಫೈನ್ ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಅದನ್ನೇ ನಾವು ಇದನ್ನ ಸ್ವಚ್ಛತೆಗೆ ಆ ಅನುದಾನವನ್ನು ಬಳಸ್ಕೊಳ್ತೀವಿ. ಈಗ ಹಸಿ ಕಸ ಮತ್ತು ಒಣ ಕಸ ಆಲ್ರೆಡಿ ವಿಂಗಡಣೆ ಮಾಡ್ತಾ ಇದ್ದಾರೆ, ಅದು ಪ್ರಾಪರ್ ಆಗಿ ಮಾಡ್ತಾ ಇಲ್ಲ. ಇನ್ಮೇಲಿಂದ ಪ್ರಾಪರ್ ಆಗಿ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ತಿರುಪಡೆ ಇರ್ಬೋದು ಮತ್ತೆ ಚಾಮರಾಜನಗರ ರೋಟರಿ ಅವರು ನಮಗೆ ಇದಕ್ಕೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ಥರದಲ್ಲಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಮತ್ತೆ ಈಗ ಇದಕ್ಕೆಲ್ಲ ಸಾರ್ವಜನಿಕರು ಭಾಗವಹಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಒಂದು ವಾರ ಆದರೂ ನೀರುಗಳು ಬಿಡ್ತಾ ಇಲ್ಲ ಮೇಡಮ್. ಒಂದು ವಾರ ಇಲ್ಲ, ನೀವು ಎಲ್ಲಿ ನೋಡಿದಿರ 26ನೇ ಮತ್ತು ವಿವಿಧ NGOಗಳ ಸಹಕಾರದಿಂದ ಹಾಗೂ ನಮ್ಮ ಜಿಲ್ಲಾಡಳಿತ ವತಿಯಿಂದ ಈಗ ಆಲ್ರೆಡಿ ನಾವು ಪುಟ್ಟಮಣ್ಣಿ ಪಾರ್ಕನ್ನು ಮಾಡಿದ್ದೀವಿ. ಅದೇ ಥರದಲ್ಲಿ ಚಾಮರಾಜೇಶ್ವರ ಪಾರ್ಕನ್ನು ಮಾಡ್ತೀವಿ. ಇದಕ್ಕೆ ನಮ್ಮ ಸಾರ್ವಜನಿಕರದೆಲ್ಲರೂ ಸಹಕಾರ ತುಂಬ ಅಗತ್ಯ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಎಲ್ಲಿ ಬೇಕಂದಲ್ಲಿ ಕಸಗಳನ್ನು ಹಾಕೋದು ಇರ್ಬೋದು. ಆಮೇಲೆ ಈಗ ಪಾರ್ಕಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಇಕ್ವಿಪ್ಮೆಂಟ್ಸ್ ಏನಿದೆ ಅಂದರೆ ಜಿಮ್ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನು ತುಂಬ ಇದು ಹಾಳಾಗಿದೆ. ಅದಕ್ಕೆಲ್ಲ ಹೇಳ್ತಾ ಇದ್ರು ಏನು ಅಂತ ಹೇಳಿದರೆ ಸಣ್ಣವರಿರೋ ಪಾರ್ಕಲ್ಲೂ ದೊಡ್ಡವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅಂಥವೆಲ್ಲ ಏನೂ ಮಾಡಬೇಡಿ ಅಂಥೇಳಿ ನಾನು ಈ ಮೂಲಕ ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತೀನಿ. ಹಾಗೂ ನಮ್ಮ ಫ್ಯೂಚರಲ್ಲಿ ನಮ್ಮ ಪಾರ್ಕ್ಗಳಿಗೆ ನಾವೆಲ್ಲ ಕ್ಲೀನ್ನೆಸ್ ಇಡ್ತಾ ಇದ್ದೀವಿ, ಅದನ್ನು ತಮ್ಮ ಒಂದು ವೈಯಕ್ತಿಕ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ವೀಕ್ಷಣೆ ಮಾಡಿದ್ದಾರೆ ಬಂದು. ಇವತ್ತು ಜಿಲ್ಲಾಧಿಕಾರಿಗಳು ಮಾಡ್ತಾ ಇರೋಂಥದ್ದು ಒಂದು ನಮಗೆ ನಮ್ಮ ಸಂಘ ಸಂಸ್ಥೆ ಆಗ್ಬೋದು, ಸಾರ್ವಜನಿಕರಿಗೆ ಆಗ್ಬೋದು, ಇವತ್ತು ಅವ್ರು ಬಂದು ನೋಡಿರೋಂಥದ್ದು ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳಲ್ಲೂ ಒಂದು ಮನವಿ ನಮ್ಮದು, ಇವತ್ತು ಏನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ರ ಈ ಅಭಿವೃದ್ಧಿ ಕೆಲಸ ಜೊತೆ ನಾವು ಕೂಡ ಸಂಘ ಸಂಸ್ಥೆಯವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಕೈ ಜೋಡಿಸ್ತೀವಿ. ಹಾಗೆಯೇ ಇಲ್ಲಿ ಆ ಪ್ಲಾಸ್ಟಿಕ್ ವಸ್ತು ಆಗ್ಬೋದು, ಮತ್ತೊಂದು ವೇಸ್ಟಾಗಿ ಬಿಸಾಕಂಥ ಕಸಗಳಾಗ್ಬೋದು, ಸ್ಮೋಕಿಂಗು ಮತ್ತು ಇಲ್ಲಿ ಡ್ರಿಂಕ್ಸ್ ಮಾಡಿ ರಾತ್ರಿ ಎಲ್ಲ ಬಂದು ಪಾರ್ಕ್ ಒಳಗಡೆ ಕೂತ್ಕೊಳ್ಳೋಂಥದ್ದು, ಇದನ್ನೆಲ್ಲ ಸಾರ್ವಜನಿಕರು ಕೂಡ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಇಲ್ಲಿ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಹಳ್ಳಿ ಕಡೆಯಿಂದ ಬರುವಂಥ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಏನು ತೊಂದರೆ ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಏನು ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲಿ ಆಗಬೇಕು. ಇಲ್ಲಿ ಒಂದು 4 ಶೌಚಾಲಯ ಮಾಡಿದ್ರೆ ಪಾರ್ಕ್ ಒಳಗಡೆ ಸಾರ್ವಜನಿಕರಿಗೆಲ್ಲ ಹಳ್ಳಿ ಜನಕ್ಕೆ ಇಲ್ಲಿ ಬಂದು ಹೋಗೋಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಬೆಳಗ್ಗೆ ವಾಯುವಿಹಾರಕ್ಕೆ ಬರುವಂಥ ಶುಗರ್ ಪೇಷಂಟ್ಗಳಿಗೆ ಮತ್ತೊಂದು ಎಲ್ಲರಿಗೂ ಅದು ತುಂಬ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಗೆ ಕೆಲವೊಂದು ಆಟಿಕೆಗಳಿದೆ,
ಎಕ್ಸಸೈಸ್ ಮಾಡಲಿಕ್ಕೆ. ಆಟಿಕೆಗಳೆಲ್ಲ ಮುರಿದು ನಶಿಸಿ ಹೋಗಿದೆ. ಅದು ಮುರಿದು ಎಲ್ಲ ಬ್ರೇಕ್ ಆಗಿ ಅಲ್ಲಿ ಮುರಿದೋಗಿರೋಂಥ ವಸ್ತುಗಳು ಕಣ್ಮರೆಯಾಗಿದೆ. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬರನ್ನ ನೇಮಕ ಮಾಡಬೇಕು. ಪ್ರತಿದಿನ ಗಿಡಗಳಿಗೆ ನೀರು ಹಾಕಬೇಕು. ಪ್ರತಿದಿನ ರಾತ್ರಿ 11 ಗಂಟೆಗೆ 10 ಗಂಟೆಗೆ ಹುಟ್ಟುಹಬ್ಬ ಅಂತ ಆಚರಿಸ್ತಾರೆ. ಎಲ್ಲದಕ್ಕೂ ಬಳಿದ್ಬಿಟ್ಟು ಹೋಗ್ತಾರೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಇದನ್ನು ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಅಷ್ಟೊತ್ತಲ್ಲಿ ಪಟಾಕಿ ಹೊಡಿತಾರೆ, ಬಂದು ಪೊಲೀಸ್ನವ್ರು ಕೇಳೋರಿಲ್ಲ. ಈ ರೀತಿ ಎಲ್ಲ ನಡೀತಾ ಇದೆ. ಮತ್ತು ಮಧ್ಯಾಹ್ನದ ಹೊತ್ತು ಹುಡುಗಿರು ತುಂಬ ಇಲ್ಲಿ ಚೆಲ್ಲಾಟ ಆಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಇಷ್ಟನ್ನು ನಾವು ಕೇಳ್ಕೊತಾ ಇದ್ವಿ. ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ನಗರಸಭೆ ಅಧಿಕಾರಿಗಳೆಲ್ಲ ಇವತ್ತು ಭಾಗವಹಿಸಿದರು. ಇನ್ನು ಮುಂದೆ ಇವತ್ತೊಂದು ದಿನ ಈ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಗರಸಭೆಯವ್ರಿಗೆ ತುಂಬ ಜವಾಬ್ದಾರಿ ಇರೋಂಥ ಕೆಲಸ ಇದು. ನಗರಸಭೆಯವರು ಮುಂದೆ ತಾವು ಏನು ಕಾರ್ಯಕ್ರಮ ರೂಪಿಸ್ತೀರಾ, ಏನು ಇದನ್ನು ಅಭಿವೃದ್ಧಿ ಮಾಡ್ತೀರಾ, ಯಾವ ರೀತಿ ಅಭಿವೃದ್ಧಿ ಮಾಡಿ ತೋರಿಸ್ತೀರಾ, ಇನ್ನು 3 ತಿಂಗಳಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ತೀರಾ, ಸಾರ್ವಜನಿಕರಿಗೆ ಇದನ್ನು ಕಣ್ಮುಂದೆ ತಂದು ತೋರಿಸ್ಬೇಕಾಗಿ ನಾವು ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ.